ನಾವು ನೋಡ್ತಾ ಇದ್ದೀವಿ ಕೆಲವೇ ಕ್ಷಣಗಳಲ್ಲಿ ರಾಮ ಮಂದಿರಕ್ಕೆ ಮೋದಿ ಬರ್ತಾರೆ. ಪ್ರಧಾನಿ ಮೋದಿ ಮಂದಿರಕ್ಕೆ ಬರ್ತಾರೆ. ಏರ್ಪೋರ್ಟ್ನಿಂದ ಈಗಾಗಲೇ ಪ್ರಧಾನಿ ಮೋದಿ ತೆರಳಿದ್ದಾರೆ. ಏರ್ಪೋರ್ಟ್ನಿಂದ ವಿಶೇಷ ಹೆಲಿಕಾಪ್ಟರ್ ಮುಖಾಂತರ ಪ್ರಧಾನಿ ಮೋದಿ ಅಯೋಧ್ಯೆಯ ಮಂದಿರದ ಕಡೆಗೆ ತೆರಳಿದ್ದಾರೆ. ರಾಮ ಜನ್ಮಭೂಮಿಯ ಕಡೆಗೆ ಪ್ರಧಾನಿ ಮೋದಿ ಬರ್ತಾ ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಬರ್ತಿರುವಂಥದ್ದು. ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಮೋದಿ ಈಗಾಗಲೇ ಹೊರಟಿದ್ದಾರೆ ಎನ್ನುವಂಥ ಮಾತು, ವಿಶೇಷ ಹೆಲಿಕಾಪ್ಟರ್ ಮುಖಾಂತರ ಬರ್ತಾರೆ ಅಂತ ಎಷ್ಟೊತ್ತಿಗೆ ತಲುಪ್ತಾರೆ, ಎಷ್ಟೊತ್ತಿಗೆ ವಿಧಿವಿಧಾನಗಳು ಆರಂಭ ಆಗುತ್ತೆ? ಪ್ರಮೋದ್. ರಂಗನಾಥ್, ಅಯೋಧ್ಯೆ ಏರ್ಪೋರ್ಟ್ನಿಂದ ಅಯೋಧ್ಯೆ ರಾಮ ಜನ್ಮಭೂಮಿಗೆ 10 ನಿಮಿಷಗಳ ಕಾಲ ಹೆಲಿಕಾಪ್ಟರ್ನಲ್ಲಿ ಟ್ರಾವೆಲ್ ಮಾಡಬೇಕಾಗತ್ತಿರುವಂಥ ಮಾಹಿತಿಗೆ ರವಾನೆ ಆಗ್ತದೆ. ಅಂದರೆ 10 ನಿಮಿಷದಲ್ಲಿ ಅವ್ರು ಇನ್ನೇನು ರಾಮ ಜನ್ಮಭೂಮಿ ಅಂತ ಬರ್ತಾರೆ. ಇದ್ರ ಜೊತೆಗೆ ಈಗ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಸರಿಯೂ ನದಿಯಲ್ಲಿ ಸ್ನಾನ ಮಾಡಬೇಕು ಅನ್ನುವಂಥ ನಿರ್ಧಾರ ಕೂಡ ಆಗಿದೆ. ಆದರೆ ಅಲ್ಲಿನ ಸ್ಥಿತಿಗತಿಗಳನ್ನು ನೋಡಿಕೊಂಡು ಅಂತಿಮ ವಿಧಿವಿಧಾನಕ್ಕೆ ಸಂಬಂಧಪಟ್ಟಂಥ ನಿರ್ಧಾರಗಳಿಗೆ ಸಂಬಂಧಪಟ್ಟಂತೆ ಏನು ಮಾಡಬೇಕು ಅದನ್ನು ಸೆಕ್ಯೂರಿಟಿ ಅಧಿಕಾರಿಗಳ ಕ್ಲಿಯರೆನ್ಸ್ ಸಿಕ್ಕಿದ ಮೇಲೆ ಸರಿಯೂ ನದಿಗೆ ಹೋಗ್ತಾ ಇರುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನೇರವಾಗಿ ಮಂದಿರಕ್ಕೆ ಏನು ಬರ್ತಾರೆ, ಮಂದಿರಕ್ಕೆ ಬಂದ ನಂತರ ಸಂಕಲ್ಪಕ್ಕೆ ಕೂತ್ಕೋತಾ ಇರುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸಂಕಲ್ಪದಲ್ಲಿ ಮುಖ್ಯ ಯಜಮಾನನಾಗಿ ಅಂತಿಮ ಹಂತದ ಪ್ರಾಣ ಪ್ರತಿಷ್ಠಾಪನೆ ಪ್ರಕ್ರಿಯೆಗಳೇನಿರುತ್ತೆ ಅದರಲ್ಲೂ ಕೂಡ ದೃಷ್ಟಿ ನೀಡುವಂಥದ್ದು. ಅದಾದ ಬಳಿಕ ಸ್ಥಾಪನೆ ಇರ್ಬೋದು. 12:20 12:20 ಹಾಗೂ 8 ಸೆಕೆಂಡ್ಗಳು, ಸುಮಾರು 84 ಸೆಕೆಂಡ್ಗಳ ವಿಶೇಷ ಮುಹೂರ್ತ ಕೂಡ ಇದೆ. ಆ ಸಂದರ್ಭದಲ್ಲಿ ಅವರು ಗರ್ಭಗೃಹದಲ್ಲೂ ಕೂಡ ಇರಬೇಕಾಗತ್ತೆ. ಇನ್ನೇನು ಸುಮಾರು 10 ರಿಂದ 15 ನಿಮಿಷದಲ್ಲಿ ಅವರು ಮಂದಿರಕ್ಕೆ ಪ್ರವೇಶ ಮಾಡ್ತಾರೆ. ಅದಾದ ಬಳಿಕ ಸ್ನಾನಾದಿ ಇನ್ನಿತರ ಪ್ರಕ್ರಿಯೆಗಳಾದ ಬಳಿಕ ಅವರು ಸಂಕಲ್ಪಕ್ಕೆ ಕೂತ್ಕೋತಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತದೆ. ನೋಡ್ಬೋದು ಈಗ ರಸ್ತೆ ಕೂಡ ಫುಲ್ ಕ್ಲಿಯರ್ ಮಾಡಲಾಗಿದೆ. ಇನ್ನೇನು ಇಲ್ಲಿಂದ ಎಂಟ್ರಿ ಆಗ್ತಾರೆ. ಹೀಗಾಗಿ ಪೊಲೀಸರು ಕೂಡ ಎಲ್ಲ ಭದ್ರತೆಯನ್ನು ಇನ್ನಷ್ಟು ಬಿಗಿಗೊಳಿಸ್ತಾ ಇದ್ದಾರೆ. ಯಾರಿಗೂ ಕೂಡ ಓಡಾಟಕ್ಕೆ ಅಷ್ಟು ಅವಕಾಶ ಕೊಡ್ತಾ ಇಲ್ಲ. ಕೆಲವೇ ಹೊತ್ತಿನಲ್ಲಿ ಇನ್ನೊಂದು 5 ರಿಂದ 10 ನಿಮಿಷದ ಒಳಗಡೆ ಈ ಮಂದಿರದ ಪ್ರಾಂಗಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಎಂಟ್ರಿ ಆಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಒಟ್ಟಲ್ಲೀಗ ಇನ್ನೇನು ಗಣ್ಯಾತಿಗಣ್ಯರು ಯಾರಿದ್ದಾರೆ ರಂಗನಾಥ್, ಅವರೆಲ್ಲರೂ ಕೂಡ ಈಗಾಗಲೇ ಮಂದಿರದ ಪ್ರಾಂಗಣದ ಒಳಗಡೆ ಪ್ರವೇಶ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಯಾವುದೇ ಟ್ರಾಫಿಕ್ ಜಾಮ್ ಆಗಲಿ ಅಥವಾ ಇನ್ನಿತರ ಯಾವುದೇ ತೊಂದರೆಗಳಾಗದಂತೆ ನೋಡ್ಕೊಳ್ಳೋದಕ್ಕೆ ಆಗಲೇ ಪೊಲೀಸರು ಕೂಡ ಇದ್ದಾರೆ. ಹೀಗಾಗಿ ಈಗ ಕೇವಲ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸೋದಷ್ಟನ್ನೇ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. 5 ರಿಂದ 10 ನಿಮಿಷದ ಒಳಗಡೆ ಪ್ರಧಾನಿ ನರೇಂದ್ರ ಮೋದಿ ಮಂದಿರದ ಒಳಗಡೆ ಇರ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ರಂಗನಾಥ್, ಧನ್ಯವಾದ ಪ್ರಮೋದ್.